ಶರಣ್ರಿ, ನಾನು ನಿಮ್ಮ ಫುಡಿ ಬಾಲಕ. ನಾನು ನಿಮ್ಮ ಕ್ಲಾಸಿಕ್ ಬಾಯ್. ನಿಮ್ಮೆಲ್ಲರಿಗೂ ಹರಟೆ ದರ್ಬಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವೇನ್ ಮಾಡತ್ತೀವಿ ಅಂತಂದ್ರೆ ನಮ್ಗ ಗೊತ್ತಿಲ್ಲ ಏನ್ ಮಾಡತ್ತೀವಿ ಅಂತೇಳಿ. ಫುಲ್ ಕ್ಯಾಂಡಿಡ್ ವಿಡಿಯೋ ಆಗೋದೈತಿದೆ. ಸೊ ಈ ಕ್ಯಾಂಡಿಡ್ ವಿಡಿಯೋದಾಗ ಈಗ ನಾವು ಮಾತುಕತೆ ಮಾಡ್ಕೊಂತ ಯಾವ ಲೆಕ್ಕಕ್ಕೆ ಬೆಳ್ಕೊಂತ ಹೋಗ್ತೈತೆ ನಮ್ಗ ಗೊತ್ತಿಲ್ಲ. ಇದು ಯಾವ ಲೆಕ್ಕಕ್ಕೆ ಬೆಳ್ಕೊಂತ ಹೋಗ್ತೈತಲ್ಲ ಅದ ತಮ್ನೇಲ್ ಆಗಿರ್ತೈತಿ. ಆ ತಮ್ನೇಲ್ ಕ್ಲಿಕ್ ಮಾಡಿ ನೀವು ಬಂದಿರ್ತೀರಿ. ಸೊ ಈಗ ಮುಂದೆ ಹಂಗ ಬೆಳ್ಕೊಂತ ಹೋಗ್ತೈತಿ. ಸೊ ಶುರು ಮಾಡೋಣ ಬರ್ರಿ. ಏನ್ ನೋಡೋಣ ಹಂಗಿದ್ರಿ ಇವತ್ತ. ಆಕ್ಚುಲಿ ಇವತ್ತು ಸಂಜೆಗೆ ಒಂದು ಹಾಂಟೆಡ್ ವಿಡಿಯೋ ಹಾಕ್ಬೇಕಂತಿದ್ದೆ ನಾನು ಇನ್ಸ್ಟಾಗ್ರಾಮ್ದಾಗ. ಅದ್ರ ಬಗ್ಗೆ ಹೇಳಿ ನನಗೆ. ಇನ್ಸ್ಟಾಗ್ರಾಮ್ ಕ್ಲಾಸಿಕ್ ಬಗ್ಗೆ ಹಾಕೋದ್ ಮಾಡಿ ಅದ್ರ ಬಗ್ಗೆ ಮಾತಾಡೋದ. ಇವತ್ತಿನ ಟಾಪಿಕ್ ಹಾಂಟೆಡ್ ಆಗಿರ್ತೈತೆ. ಹಂಗಿದ್ರೆ ಏನದ ಹಂಗಿದ್ರೆ ಕತ್ತಿದಾಗ ನೀನ್ ಬಾಲಿವುಡ್ ಮೂವೀಸ್ ಇಲ್ಲ ಇಂಡಿಯನ್ ಮೂವೀಸ್ದಾಗ ಯಾಕೆ ವೈಟ್ ಸಾರಿದಾಗ ತೋರಿಸ್ತಾರ ಗೊತ್ತೇನೆ ನನಗೆ. ಬರೀ ಬಾಲಿವುಡ್ ಹಾಗೂ ಇಂಡಿಯನ್ ಮೂವೀಸ್ ಅಲ್ಲಣ್ಣ, ಎಲ್ಲಾ ಮೂವೀಸ್ದಾಗ ಬಿಳಿ ಸಾರಿನ ಹಾಕೊಂಡಿರ್ತೈತಿ. ಎಲ್ಲೋ ಗೌನ್ ಹಾಕೊಂಡಿರ್ತಾರ. ಹೌದಾ? ಗೌನ್ ಹಾಕೊಂಡಿರ್ತಾರ. ಆದ್ರೆ ವೈಟ್ ಸಾರಿ ಯಾಕೆ? ವೈಟ್ ಎದಕ್ಕಂತೀನ? ವೈಟ್ ಸಾರಿ ಹಾಕೊಂಡ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳೆ, ಆಕೆ ನಮ್ಗೆ ಹೆದರ್ಸ್ತಾಳೆ. ಇದು ಯಾವ ಕಾನ್ಸೆಪ್ಟ್? ಯಾರ ತಲೆಯಾಗ ಬಂತಿದೆ? ಇಮ್ಯಾಜಿನೇಷನ್ ಹೆಂಗ್ ಬಂತ? ನಿನಗೆ ಅನಿಸ್ತೈತಿ ಒಂದ್ ದೆವ್ವ ತಾನ ರೆಡಿಯಾಗಿ ಬಿಳೆ ಸೀರೆ ಹಾಕೊಂಡೆ ನಮ್ಗೆಲ್ಲ ಹೆದರ್ಸಾಕ್ ಬರ್ತಾಳೆ. ಇದ್ರದಾಗ ಏನೋ ಕತಿ ಇರ್ಬೇಕಲ್ಲ, ಡೈರೆಕ್ಟರ್ದಾಗ ಏನಾರು ಒಂದು ವಿಜುವಲೈಸೇಷನ್ ಇಲ್ಲ ಇಮ್ಯಾಜಿನೇಷನ್ ಇರ್ಬೇಕಲ್ಲ. ಸುಮ್ಮನೆ ಯಾಕವ ಬಿಳೆ ಸಾರಿ ಹಾಕಿ ಆಕೆಗೆ ಓಡಿಸ್ತಾನ? ನಿಮ್ಗೇನಾರು ಗೊತ್ತೈತಲ್ರಿ? ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿಬಿಡೋದು ನೆನಪು ಹೋಗ್ಬೇಡ್ರಿ. ಸೊ ನಮಗೂ ಗೊತ್ತಾಕೈತಿ ನಿಮ್ಮೊಂದು ಪರ್ಸ್ಪೆಕ್ಷನ್ ಏನಿದೆ ಅಂತೇಳಿ. ನೀ ಏನದಣ್ಣ ಎದಕ್ಕಂತಿ? ಈ ಕತಿ ಚಾಲು ಆಗಿದ್ದ ಖರೆ ಅಂದ್ರ 1960s ದಾಗ. 1960s ದಾಗ ಒಂದ್ ವೆಸ್ಟ್ ಬೆಂಗಾಲ್ದಾಗ ಒಂದ್ ರೈಲ್ವೆ ಸ್ಟೇಷನ್ ಇತ್ತು. ವೆಸ್ಟ್ ಬೆಂಗಾಲ್ ಈಗ ಇನ್ನೂ ಐತದ, ಆದ್ರ ಅಷ್ಟು ಆಪರೇಷನಲ್ ಇಲ್ಲ. ಮಂದಿ ಇನ್ನೂ ಅಡ್ಡಾಡ್ತಾರಲ್ಲ. ಆದ್ರ 1960s ದಾಗ ಅದು ಫುಲ್ಲಿ ಆಪರೇಷನಲ್ ಇತ್ತು. ಸೊ ಈಗ ನಾರ್ಮಲ್ ಇರ್ತದ. ಅಲ್ಲೇ ಒಬ್ಬ ಸ್ಟೇಷನ್ ಮಾಸ್ಟರ್ ಇದ್ದ. ಆ ಸ್ಟೇಷನ್ ಮಾಸ್ಟರ್ ತಂದ ಶಿಫ್ಟ್ ಬಂದಾಗ, ಅಂದ್ರೆ ಅವನ್ ಶಿಫ್ಟ್ ರಾತ್ರಿ ಶಿಫ್ಟ್ ಇತ್ತು. ಅವ ಬಂದ ಕೆಲಸ ಮಾಡೋ ಮುಂದ ಯಾರೋ ವೈಟ್ ಸ್ಯಾರಿದಾಗ ಒಬ್ಬಕ್ಕೆ ಹೆಣ್ಮಗಳ ಟ್ರೈನ್ ಹಿಂದೆ ಓಡೋಗ್ತಿದ್ಲಂತ. ಅವ ಕೆಲಸ ಮಾಡ್ಬೇಕಾರೆ ಅದ್ ರೈಲ್ವೆ ಸ್ಟೇಷನ್ ಹೆಂಗೈತಿ, ಅವು 2 ಹಳ್ಳಿ ನಡು ಐತಿ. ಸೊ ಯೂಶುವಲಿ ಅಲ್ಲಿ ಬಹಳ ಮಂದಿ ಇರ್ತಿದ್ದಿಲ್ಲ ಅಲ್ಲಿ ಆ ಟೈಮ್ದಾಗ. ಸೊ ಅಂದ್ರ 2 ಹಳ್ಳಿ ನಡು ಇರೋ ಸಂಬಂಧ ಹಳ್ಳಿಯಾಗಿತ್ತಂದ್ರ ಅಂದ್ರ ಟೌನ್ ಪ್ಲೇಸ್ ದಾಗ ಇತ್ತಂದ್ರೆ ಇರ್ತಿದ್ರ. ಹೌದು. ಸೊ ಇದು ಔಟ್ಸ್ಕರ್ಟ್ಸ್ ದಾಗ ಇತ್ತ, 2 ಹಳ್ಳಿಗೆ ಔಟ್ಸ್ಕರ್ಟ್ಸ್ ದಾಗ ಇತ್ತ. ಔಟ್ಸ್ಕರ್ಟ್ಸ್ ದಾಗ ಇತ್ತ. ಆದ್ರ ಆ ರೈಲ್ವೆ ಸ್ಟೇಷನ್ ದಾಗ ಇತ್ತಲ್ಲ, ಮಂದಿ ಯೂಶುವಲಿ ಬೆಳಗ್ಗೆ ಬರ್ತಿದ್ರ, ರಾತ್ರಿ ಬಹಳ ಕಮ್ಮಿ. ಭಾಳ ಅಂದ್ರೆ ಭಾಳ ಕಮ್ಮಿ. ಸೊ ಸ್ಟೇಷನ್ ಮಾಸ್ಟರ್ ಏನ್ ನೋಡ್ತಾನೆ, ಒಬ್ಬಕ್ಕೆ ಹೆಣ್ಮಗಳ ಬಿಳಿ ಸಾರಿ ಹಾಕೊಂಡ ಒಂದ್ ಟ್ರೈನ್ ಹಿಂದ್ ಓಡಾತಿದ್ಲಂತ. ಅವ ಫಸ್ಟ್ ಡೇ ಬಂದಾಗ ಇದ್ ನೋಟಿಸ್ ಮಾಡಿದ. ಹಿಂಗ ಪ್ರತಿದಿನ ಹಿಂಗ ಆಗತ್ತ. ಅಕ್ಕಿ ಬರೀ ಓಡ್ಕೊಂಡ ಹೋಗಕ್ಕೆ. ಅದು ಯಾವಾಗ? ರಾತ್ರಿ 10 ಗಂಟೆ ಆದ್ಮೇಲೆ. ಇದ ಒಂದಿನ ಏನ್ ಮಾಡ್ತಾನ, ಅವ ಧೈರ್ಯ ತಗೊಂಡ ರೈಲ್ವೆ ಹಳಿ ಕ್ರಾಸ್ ಮಾಡಿ ಹಳಿ ಕಡೆ ನಿಂದಿರ್ತಾನ. ನೋಡೋಣ ಯಾರಕ್ಕಿ ಅಂತ. ಟ್ರೈನ್ ಪಾಸ್ ಆಗ್ತೈತಿ. ಸೊ ಅಕ್ಕಿ ಬಿಳೆ ಸಾರಿನ ಹಾಕೊಂಡಿರ್ತಾಳ, ಓಡ್ಕೊತ ಹೋಗಿರ್ತಾಳ. ಆ ದಿನ ಏನಾಗ್ತೈತಿ, ಇವ ಅಪೋಸಿಟ್ ಡೈರೆಕ್ಷನ್ ಆಗಿರ್ತಾನ. ಅಕ್ಕಿ ಏನ್ ಮಾಡ್ತಾಳ, ಓಡ್ಕೊಂಡ್ ಬಂದ್ಬಿಡ್ತಾಳ. ಇವ ಹೆದರ್ ಬಿಡ್ತಾನ ಅಕ್ಕಿಗ್ ನೋಡಿ. ಅಂದ್ರ ಅಪೋಸಿಟ್ ಅಂದ್ರ ಈಗ ಹಿಂಗ್ ನಿಂತಿರ್ತಾನೋ, ಟ್ರೈನ್ ಹಿಂಗ್ ಪಾಸ್ ಆಗ್ತಿರ್ತೈತ ಅವಂಗ. ಅಕ್ಕಿ ಹೆಣ್ಮಗಳು ಇವನ್ ಮುಂದೆ ಓಡ್ತಿರ್ತಾಳ. ಹೆಂಗ ಆಗ್ತೈತಂದ್ರ ಆ ಮನುಷ್ಯ ಪಾಸ್ ಆಗೋಗ್ಬಿಡ್ತಾಳ. ಅಕ್ಕಿ ಮಯ ಇದ್ರ ಹಾಸಿ ಹೋಗ್ಬಿಡ್ತಾಳಂತ. ಈಗ ಆತ್ಮಗಳು ಹೆಂಗ ಹಾಸಿ ಹೋಗ್ಬಿಡ್ತಂತ. ಇದ್ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ ಫುಲ್ ಹೆದರ್ ಬಿಟ್ಟಿದ್ದ. ನನಗೆ ಹೆದರಿಕೆ ಆಗತೈತಿ. ಖರೆ ಹೆದರ್ ಬಿಟ್ಟಿದ್ದ. ಹೆದರಿ ಏನ್ ಮಾತ ಅವ ಮಂದಿಗೆ ಹೇಳಕ್ ಟ್ರೈ ಮಾಡಿದ್ದ ಹಿಂಗ ಆಗಿತ್ತು ಇನ್ಸಿಡೆಂಟ್ ಅಂತ ಹೇಳಿ. ಯಾರು ನಂಬ್ಲೇ ಇಲ್ಲ. ಆ ಟೈಮ್ದಾಗ ಯಾರು ನಂಬ್ಲೇ ಇಲ್ಲ ಅವ್ನ ಪಾಪ. ಆದ್ರ ಮಿಸ್ಟೀರಿಯಸ್ ಥಿಂಗ್ ಏನಂದ್ರ, ಅದ ಆಗಿ 2ನೇ ದಿನಕ್ಕ ಅವನ್ ಫ್ಯಾಮಿಲಿ ಅದ ಹಳಿದಾಗ ಬಿಡ್ಸಂತ. ಖರೆ ಅದ ಟೈಮ್ದಾಗ. ಹೌದು. ಅದ್ರ ಸಂಬಂಧ ಆ ರೈಲ್ವೆ ಸ್ಟೇಷನ್ 45 ವರ್ಷ ಬಂದಿತ್ತು. ಆಮೇಲೆ ಎದಕ್ಕಾಗೈತಂತ ಯಾರಿಗೂ ಗೊತ್ತೇ ಇಲ್ಲ ಇನ್ನು ಮಟ. ಮಂದಿಗೆ ಇನ್ನೂ ಕಾಣ್ತೈತಂತ. ಅಲ್ಲಣ್ಣ, ಆಕಿ ಹಾದು ಹೋಗಿದ್ದ ದಿವಸನ 2ನೇ ದಿವಸ. 2ನೇ ದಿವಸ ಮರನೇ ದಿವಸ. ಎಸ್. ಅವ ಅವ್ರ ಫ್ಯಾಮಿಲಿ
ಅಲ್ಲಿ ಹಳ್ಳಿ ಕಡೆ ಬಿದ್ದು ಸತ್ತು ಹೋದ್ರು. ಅದ್ರದ ಇನ್ನೂ ರೀಸನ್ ಗೊತ್ತಿಲ್ಲ. ಎಲ್ಲಾ ಮಂದಿ ಹೇಳ್ತಾರ ಅಕ್ಕಿನ ಕೊಂದಿದ್ದಂತ ಹೇಳಿ. ಅಲ್ಲಣ್ಣ ಹಂಗಿದ್ರದ್ ಈಗ ಅವರ ಸೈಸರ್ ಅಂತ ಅಕ್ಕಿನ ಸೈಸರ್ ಅಂತ ಆಗ್ಬಿಡ್ತೈತದ. ಎದಕ್ಕಂದ್ರೆ ಈಗ ನೀ ನನ್ನ ಮನ್ಯಾಗ ಹಾಸಕ್ಕಿ ಅಂದ್ರೆ ಅದನ್ನ ಯಾರು ಲಾಜಿಕ್ ಅಂತ ತಿಳ್ಕೊಂತಾರನ ಅಥವಾ ಇಸಾಟ್ ಅದು ಆಗಕ್ ಸಾಧ್ಯ ಐತನ ಇಲ್ಲ ಇಲ್ಲ. ಸೊ ಮತ್ತೆ ಇವ ಹಿಂಗ ಯಾರೋ ನನ್ನ ಮನ್ಯಾಗ ಹಾಕೊಂಡಾರ ಬಿಳಿ ಸಾರಿ ಹಾಕೊಂಡಂತ ಅವ್ನ ಜನಕ್ಕೆ ಹೇಳಿದ್ರೆ ಎಲ್ಲರೂ ನಮ್ಮಂಗೆ ಇಲ್ಲ ಅದನ್ನ. ಬಟ್ ಅವ ಸತ್ತಾದ್ಮೇಲೆ ಅವ್ನ ಜೋಡಿ ಅವ್ರ ಫ್ಯಾಮಿಲಿನೂ ಸತ್ತಾದ್ಮೇಲೆ ಇದೊಂದು ಡೌಟ್ ಆಗ್ಬಿಡ್ತೈತಿ. ಇವ ಹಿಂಗ್ ಹೇಳ್ಕೊಂತ ಅಡ್ಡಾಡಕತ್ತಿದ್ದ. ಸೊ ಮೋಸ್ಟ್ಲಿ ಇದೇ ಇರ್ಬೋದು ಅಂತ ಎಲ್ಲರಿಗೂ ಒಂದು ಡೌಟ್ ಕಾಡ್ತೈತಲ್ಲ. ಅದಕ್ಕ ಇದ 42 ವರ್ಷ ಬಂದ್ ಮಾಡಿದ್ರಲ್ಲ, ಇದು ಓಪನ್ ಮಾಡಿಸಿದ್ದ ಒಬ್ಬ ಪಾಲಿಟಿಷಿಯನ್, ಕಾಂಗ್ರೆಸ್ MLA. ಇವು ಭೂತ ಪ್ರೇತ ಏನೂ ಇರಂಗಿಲ್ಲ, ಓಪನ್ ಮಾಡ್ರಿ ಇದಕ್ಕಂತ ಹೇಳಿ ಮತ್ ಹೊಳ್ಳಿ ಓಪನ್ ಮಾಡ್ಸಿದ್ರ ರೈಲ್ವೆ ಸ್ಟೇಷನ್. ಆದ್ರೂ ಸನ್ಸೆಟ್ ಆದ್ಮೇಲಿಂತ್ರ ಮಂದಿ ಯಾರು ಅಡ್ಡಾಡಂಗೆ ಇಲ್ಲಲ್ಲೇ. ಇನ್ನು ಪ್ಯಾಸೆಂಜರ್ಸಿಗ ಆ ಕಾಣ್ತೈತಂತ ಅಕ್ಕಿ ಹಿಂಗ ಓಡಾಡ್ತಿದ್ದ. ಈಗೂ ಕಾಣ್ತೈತಂತ ಹೇಳ್ತಾರ, ಕೆಲವ್ ಮಂದಿ ಹೇಳ್ತಾರ. ಆದ್ರೆ ಕೆಲವೊಬ್ರು ಮಂದಿ ಏನಂತಾರ, ಇದು ಬಾಳ ಮಿತ್, ಮಂದಿ ಸುಮ್ನ ಸ್ಪ್ರೆಡ್ ಮಾಡಾತಾರ, ಇದಕ್ಕ ಏನು ರಿಯಾಲಿಟಿ ಇಲ್ಲ ಅಂತ. ಯಾವ ಸ್ಟೇಷನ್ ಅಣ್ಣ ಇದೆ? ಇದು ಬೇಗುನ್ ಕೋದರ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ, ವೆಸ್ಟ್ ಬೆಂಗಾಲ್ದಾಗ. ಬಾಳಿ ಹೊರರಿಂಗ್ ಐತಣ್ಣ ಇದೆ. ನೀ ನಂಬ್ತೀಯಲ್ಲ ಹಾರರ್ ಎಕ್ಸ್ಪೀರಿಯನ್ಸ್ ಎಲ್ಲ? ಭಾರಿ ಹೊರರಿಂಗ್ ಐತಣ್ಣ ಇದೆ. ಅದಲ್ಲ, ನೀನ್ ಭೂತ ಪ್ರೇತ ನಂಬ್ತಿ? ನಂಗೆ ಗೊತ್ತಿಲ್ಲಣ್ಣ. ಇಫ್ ದೇರ್ ಇಸ್ ಅ ಪಾಸಿಟಿವ್ ಎನರ್ಜಿ ತಂದ್ಮೇಲೆ ನೆಗೆಟಿವ್ ಎನರ್ಜಿನೂ ಇರಬೇಕಲ್ಲ. ಸೊ ಎರಡು ಕುಡಿದ ಮೇಲೆ ಬ್ಯಾಲೆನ್ಸ್ ಆಗಕ್ಕೆ ಸಾಧ್ಯ. ಕರೆಕ್ಟ್. ನಿನ್ನ ಎಕ್ಸ್ಪೀರಿಯನ್ಸ್ ಏನಾರು ಆಗೈತೆ ನಾ ಹಿಂಗ ಹೊರರಿಂಗ್ ಏನಾರ? ನಂದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು 2018ದಾಗ. ನಾನು ಕೊರೋನಾ ಬಿಫೋರ್ ಕೊರೋನಾ